ನೀವು ತಾನೇ ಈ ಕೇಸ್ ಇನ್ವೆಸ್ಟಿಗೇಷನ್ನ ಹೆಡ್ ಆಗಿದ್ದಿದ್ದು ಆ್ಯಕ್ಚುಲಿ? ಹೌದು. ಕೇಸಲ್ಲೇನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗಿ ಮೊದಲು ಇನ್ವೆಸ್ಟಿಗೇಟ್ ಮಾಡಿದ್ದ ಅಲೆಕ್ಸ್ನ ಬದಲಾಯಿಸಿದ್ರಾ? ಹೌದು, ಅವ್ರ ಇನ್ವೆಸ್ಟಿಗೇಷನ್ ಸರಿ ಇರಲಿಲ್ಲ, ಅದಕ್ಕೆ ಚೇಂಜ್ ಮಾಡಿದ್ವಿ. ಅದೊಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ವಾ? ಹೌದು. ನಿಮ್ಮ ಮಗಳು ಡಿಗ್ರಿ ಓದ್ತಾ ಇದ್ದಾರೆ ಹೌದಲ್ವಾ? ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸಿಗೂ ಇವ್ರ ಪ್ರಶ್ನೆಗೂ ಏನ್ ಸಂಬಂಧ ಇದೆ? ಅವಶ್ಯಕತೆ ಇಲ್ಲದ ಪ್ರಶ್ನೆಗಳನ್ನ ನಮ್ಮ ಲಾಯರ್ ಸಾಹೇಬರು ಕೇಳ್ತಾ ಇದ್ದಾರೆ. ಇದನ್ನ ಅಲೋ ಮಾಡಬಾರ್ದು ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ಹೇಳಿ. ಹೌದು. ನಿಮ್ಮ ಮಗಳು ಸ್ಟೀಫನ್ ಫ್ರೆಂಡ್ಸ್ ಹೌದಲ್ವಾ? ಸೇ ಎಸ್ ಆರ್ ನೋ. ಎಸ್. ಏನಕ್ಕೆ ನಿಮ್ಮ ಮಗಳು ಸ್ಟೀಫನ್ ನೋಡಕ್ ಹೋಗಿದ್ದು? ಯುವರ್ ಆನರ್, ಹೇಳಿ. ಲಾಯರ್ ಸಾಹೇಬ್ರು ಈ ಕೇಸನ್ನೇ ದಾರಿ ತಪ್ಪಿಸ್ತಾ ಇದ್ದಾರೆ. ದ ರಿಯಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಇಸ್ ಸಪ್ರೆಸ್ಡ್ ಬೈ ಮೈ ಫ್ರೆಂಡ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೋಲ್ಡ್. ನನ್ನ ಮನವಿ ಏನೆಂದರೆ ಡಿವೈಎಸ್ಪಿ ಬೀನಾ ಅವರ ಮಗಳು ರೀನಾ ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಕೇಳ್ಕೊತೀನಿ. ಆ ಹುಡುಗಿನ ವಿಚಾರಣೆ ಮಾಡೋದಕ್ಕೆ ಮೊದಲೇ ಹೇಳಿದ್ರು. DW1 ರೀನಾ ಜಾನ್. ಡಿವೈಎಸ್ಪಿ ಅವ್ರ ಮಗಳ. ರೀನಾ, ಡಿಗ್ರಿ ಯಾವ ವರ್ಷ ಓದ್ತಾ ಇದ್ದೀರಾ? ನಾನೀಗ ಫೈನಲ್ ಇಯರ್. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಲ್ವಾ? ಕೊಲೆ ಆದ ಸ್ಟೀಫನ್ ನಿಮ್ಗೆ ಹೇಗೆ ಗೊತ್ತು? ಹೇಳಿ ರೀನಾ. ಅದು ಆವತ್ತು ನೀವು ಏನಕ್ಕೆ ಸ್ಟೀಫನ್ನ ನೋಡಕ್ ಹೋಗಿದ್ದು? ಹೇಳಮ್ಮ ರೀನಾ. ಸ್ಟೀಫನ್ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್. ನಮ್ಮ ಕಾಲೇಜಲ್ಲಿ ಒಂದು ಪ್ರೋಗ್ರಾಮ್ ಸ್ಪಾನ್ಸರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ನಾನು ಸ್ಟೀಫನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಪ್ರೋಗ್ರಾಮ್ ಎಲ್ಲ ಆದಮೇಲೆ ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಅವನಿಗೆ ನಾನು ತುಂಬ ಹತ್ತಿರ ಆದಮೇಲೆ ಅವನ ಸ್ವಭಾವ ಎಲ್ಲ ನನಗೆ ಅರ್ಥ ಆಯಿತು. ತಗೋ ಕುಡಿ. ರೀನಾ, ಕಮಾನ್ ಡಿಯರ್, ಪ್ಲೀಸ್ ಪ್ಲೀಸ್ ರೀನಾ, ಕಮಾನ್. ಸ್ಟೀಫನ್, ನಿಮ್ಗೆ ಯಾವಾಗಲೂ ಇದ್ರ ಬಗ್ಗೆನೇ ಯೋಚನೆನಾ? ರೀನಾ ರೀನಾ ಪ್ಲೀಸ್ ಪ್ಲೀಸ್ ರೀನಾ. ಸ್ಟೀಫನ್, ರೀನಾ ಬಿಡು ನನ್ನ. ಸ್ಟೀಫನ್, ರೀನಾ ಪ್ಲೀಸ್. ರೀನಾ ಕಮಾನ್. ರೀನಾ 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 ಕಮಾನ್. Please leave me. ರೀನಾ ರೀನಾ ಕಮಾನ್ ಕಮಾನ್. ರೀನಾ. ಸ್ಟೀಫನ್, ಐ ಡೋಂಟ್ ಲೈಕ್ ದಿಸ್. ರೀನಾ ಪ್ಲೀಸ್, ರಿಯಲಿ ಲವ್ ಯು ರೀನಾ. ಬಿಡು. ರೀನಾ ಪ್ಲೀಸ್. ಬಿಡು ರೀನಾ ನನ್ನ. ಪ್ಲೀಸ್ ಪ್ಲೀಸ್. ರೀನಾ, ನಾನು ಹೇಳದ್ ಕೇಳು. ರೀನಾ ಪ್ಲೀಸ್. ಪ್ಲೀಸ್. ರೀನಾ ಪ್ಲೀಸ್, ನನಗ್ ಬೇಕು. ಬಿಡು. ಬೇಕು ರೀನು, ನನಗೆ ಬೇಕು. ಇಷ್ಟ ಇಲ್ಲ, ಬಿಡು. ಹೇಳೋದ್ ಕೇಳು. ನನ್ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿಂತರ ಎಷ್ಟೋ ಹುಡುಗಿರ್ನ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲ, ನೀನ್ ಇಲ್ಲಿಂದ ಹೋಗ್ಬಾರ್ದು. ನೀನ್ ಎಲ್ಲೂ ಹೋಗ್ಬಾರ್ದು. ಸ್ಟೀಫನ್, ಯು ಚೀಟೆಡ್ ಮೀ. ನಿನಗ್ ನಾನು ಇಲ್ಲಿಂದ ಹೋಗಕ್ ಬಿಡಲ್ಲ. ಬಿಡು ರೀನಾ, ನನ್ನ. ಸುಮ್ನೆ ಬಿಡು. ಇರು. ನಿನಗ್ Leave me. ನನ್ ಬಗ್ಗೆ ಗೊತ್ತಿಲ್ಲ. ನಿನ್ನ ಇಲ್ಲಿಂದ ಹೋಗಕ್ ಬಿಡಲ್ಲ. ಹ? ಎಲ್ಲಿಗೆ ಹೋಗ್ತೀಯಾ? ಈ ಸ್ಟೀಫನ್ ಕೈಯಿಂದ ತಪ್ಪಿಸ್ಕೊಂಡು ಅದು ಹೇಗೆ ಹೋಗ್ತೀಯಾ? ಬ್ಲಡಿ. I am filing 311 CRPC petition to re-examine the surgeon. CWA Dr. Shaji. ನಿಮ್ಮ ರಿಪೋರ್ಟ್ ಅಲ್ಲಿ ತಲೆ ಬಲಭಾಗಕ್ಕೆ ಏಟ್ ಬಿದ್ದಿರೋದಕ್ಕೆ ಸತ್ತೋಗಿದಾರಂತ ನಿಮ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬರ್ದಿದ್ದೀರಲ್ವಾ? ಅದು ಬಿಯರ್ ಬಾಟ್ಲಲ್ಲಿ ಹೊಡೆದಿದ್ದಿಂದ ಆಗಿದ ಏಟಾ ಏನು? ಇಲ್ಲ, ಬಿಯರ್ ಬಾಟ್ಲಿಂದ ಹೊಡೆದಿರೋದಕ್ಕೆ ಸತ್ತಿದ್ದಾರೆ ಅಂತ ಅನಿಸ್ತಾ ಇಲ್ಲ. ಅದು ಅಲ್ಲದೆ ಬೇರೆ ಯಾವುದಾದ್ರೂ ವಸ್ತುವಿಂದ ತಲೆಗೆ ಸ್ಟ್ರಾಂಗ್ ಆಗಿ ಹೊಡೆದಿರ್ಬೋದು. ಇಲ್ಲ ಅಂದ್ರೆ ಆ ವ್ಯಕ್ತಿ ಕೆಳಗಡೆ ಬಿದ್ದಿದ್ರಿಂದ ಜೋರಾಗಿ ಏಟ್ ಬಿದ್ದು ಸತ್ತಿರ್ಬೋದು. ಯುವರ್ ಆನರ್, ಡಿವೈಎಸ್ಪಿ ನೇರವಾಗಿ ಒಳಗ್ ಬಂದಿದ್ರಿಂದ ಈ ಕೇಸ್ನ ತಿರ್ಚೋದಕ್ಕೆ ಅವ್ರ ಮಗಳನ್ನ ಇದರಿಂದ ಕಾಪಾಡೋದಕ್ಕೋಸ್ಕರ ಜಾರ್ಜ್ ನ ಬಲಿಪಶು ಮಾಡೋದಕ್ಕೆ ಹೊರಟಿದ್ದಾರೆ.
ರೀನಾ ಸ್ಟೀಫನ್ನ ಹೊಡೆದಿದ್ದು ಕೊಲ್ಲಬೇಕು ಅನ್ನೋ ಉದ್ದೇಶದಿಂದಲ್ಲ, ತಪ್ಪಿಸ್ಕೊಂಡು ಓಡೋಗೋದಕ್ಕೆ. ಸ್ಟೀಫನ್ ತರದವರು ಸೋಷಿಯಲ್ ಮೀಡಿಯಾದ ಮೂಲಕ ಹುಡುಗಿರ್ ಜೊತೆ ಮಾತಾಡಿ ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡೋದೇ ಇವತ್ತಿನ ಕಲ್ಚರ್ ಆಗೋಗ್ಬಿಟ್ಟಿದೆ. ಜಾರ್ಜ್ ರೆಸಾರ್ಟಿಗೆ ಪ್ರವೇಶ ಮಾಡಿದಾಗ ಸ್ಟೀಫನ್ನ ಹೊಡಿಬೇಕು ಇಲ್ಲ ಕೊಲ್ಬೇಕು ಅನ್ನೋ ಯಾವ ಉದ್ದೇಶನೂ ಅವ್ರಿಗಿರ್ಲಿಲ್ಲ. ನಿರಪರಾಧಿ ಆಗಿರೋ ಜಾರ್ಜ್ ಅಲ್ಲಿಗೆ ಹೋಗೋಕ್ ಮುಂಚೆನೆ ಸ್ಟೀಫನ್ ಅವರು ಸತ್ತೋಗಿರ್ಬೇಕು. ಅದು ಅಲ್ದೇನೆ ಅವ್ರಿಗೆ ಮತ್ತೆ ಜಾಸ್ತಿ ಆಗಿ ಕೆಳಗ್ ಬಿದ್ದು ಸತ್ತೋಗಿರೋ ಅವಕಾಶ ಇರ್ಬೋದು. ಆದ್ರಿಂದ ನಿರಪರಾಧಿ ಆಗಿರೋ ನನ್ನ ಕಕ್ಷಿದಾರನ್ನ ಈ ಕೇಸಿಂದ ಬಿಡುಗಡೆ ಮಾಡಬೇಕು ಅಂತ ಕೋರ್ಟ್ನಲ್ಲಿ ಮನವಿ ಮಾಡ್ಕೊಳ್ತೀನಿ. The prosecution, miserably fails in proving the charge claimed against the accused. In the result, I hereby acquit the accused of the offence under section 302 offence. Further, I hereby order that the Home Secretary of the state should conduct departmental inquiry against the corrupted police officers involved in this case and punish them accordingly. ಡಾಕ್ಯುಮೆಂಟ್ಸ್ಗೆಲ್ಲ ಮ್ಯಾಜಿಸ್ಟ್ರೇಟು ಸೈನ್ ಮಾಡಿಕೊಡ್ತಾರೆ. ಅದಾದಮೇಲೆ ಕೋರ್ಟ್ದು ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ. ಅವನು ಬೇಗನೆ ರಿಲೀಸ್ ಆಗ್ತಾನೆ. ಸತ್ಯ ಏನು ಅಂತ ನಿಮ್ಗೆ ಈಗ ಗೊತ್ತಾಯ್ತಲ್ಲ, ಅವ್ನು ನಿರಪರಾಧಿ ಅಂತ ನಮಗೆ ಮೊದಲೇ ಗೊತ್ತಿತ್ತು. ಚಿಕ್ಕ ವಯಸ್ಸಿಂದ ಅವನ್ನ ನೋಡ್ತಾ ಬರ್ತಾ ಇದ್ದೀವಿ. ಜಾರ್ಜ್ ಅಪ್ಪ ಎಲ್ಲಿ? ಪತ್ರಕರ್ತರು ಮೀಡಿಯಾದವರು ಎಲ್ಲ ಇದಾರಲ್ಲ, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ದೆ. ಈಗ ಜಾರ್ಜ್ನ ರಿಲೀಸ್ ಮಾಡ್ತಾರೆ. ನಾನು ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀನಿ. ಸರಿ, ನಾನು ಲಾಯರ್ನ ನೋಡ್ಕೊಂಡು ಬರ್ತೀನಿ. ಸರಿ. ಜೋಜಿ ಇನ್ನೇನು ಬಂದ್ಬಿಡ್ತಾನೆ. ಬಂದೇ ಬಿಟ್ಟ. ಅಮ್ಮ, ಅಪ್ಪ, ನಾನು ನಿನ್ಗೆ ಅವತ್ತೇ ಹೇಳಿದ್ದಲ್ಲ, ಆ ದೇವ್ರು ನಮ್ಮ ಕೈ ಬಿಡಲ್ಲ ಅಂತ. ಅಪ್ಪ ಅಪ್ಪ, ನೀನ್ ಯಾಕೆ ಮಾಡ್ತಾ ಇದ್ಯಾ? ಜಾರ್ಜ್ನ ರಿಲೀಸ್ ಮಾಡಾಯ್ತು. ಜಾರ್ಜ್ ಎಲ್ಲಿ? ಅವನಲ್ಲಿದ್ದಾನೆ ನೋಡಮ್ಮ. ಜಾರ್ಜ್ ಲಾಯರ್ ಸರ್, 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 ತುಂಬಾ ಧನ್ಯವಾದ ಸರ್ ನಿಮಗೆ. ನನ್ನ ಜೀವನ ಮತ್ತೆ ನನಗೆ ಕೊಟ್ಬಿಟ್ರಿ. ಸರಿ,